ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ. ಕನ್ನಡ ವ್ಯಾಕರಣಗಳಲ್ಲಿ ಅವ್ಯಯಗಳಲ್ಲಿ 5ನೇ ಅವ್ಯಯ ಅವಧಾರಣಾರ್ಥ ಕಾವ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಅವಧಾರಣಾರ್ಥ ಕಾವ್ಯ ಎಂದರೇನು? ಇದರ ಒಂದು ವ್ಯಾಖ್ಯೆ ನೋಡಿ. ಒಂದು ನಿಶ್ಚಯಾರ್ಥದಲ್ಲಿ ಬರುವ ಅವ್ಯಯವೇ ಅವಧಾರಣಾರ್ಥ ಕಾವ್ಯ. ಅಂದರೆ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದೇ ಅವಧಾರಣೆ ಎನಿಸುವುದು. ಅದು ಹೇಗಂದರೆ, ಅವಧಾರಣೆಗೆ ಉದಾಹರಣೆ, ಅದೇ ನನ್ನ ಪುಸ್ತಕ. ಏನು ಅದೇ ಇದೆಯಲ್ಲ, ಖಡಖಂಡಿತವಾಗಿ ಇದೇ ನನ್ನ ವಸ್ತು ಎನ್ನುವ ಅರ್ಥದಲ್ಲಿ ಹೇಳುವಂಥದ್ದು ಅವಧಾರಣೆ. ಅದೇ ನನ್ನ ಪುಸ್ತಕ, ಅವರೇ ನಮ್ಮ ಗುರುಗಳು, ಅವಳೇ ನನ್ನ ಗೆಳತಿ, ಅವನೇ ನಮ್ಮ ತಮ್ಮ. ಅದೇ ಥರ ಅದೇ ನನ್ನ ಮನೆ ಅನ್ನಬಹುದು, ಅವರೇ ನಮ್ಮ ತಂದೆ ತಾಯಿಯರು ಅನ್ನಬಹುದು, ಅವಳೇ ನನ್ನ ಅಕ್ಕ ಅನ್ನಬಹುದು, ಅವನೇ ನಮ್ಮ ಅಣ್ಣ ಎನ್ನಬಹುದು. ಈ ಥರ ಹಲವಾರು ಉದಾಹರಣೆಯನ್ನು ತಿಳ್ಕೊಳ್ಬಹುದಾಗುತ್ತದೆ. ಇದು ಅವಧಾರಣೆಗೊಂದು ಉದಾಹರಣೆ. ನಂತರ ಭಾವಸೂಚಕ ಕಾವ್ಯದ ಬಗ್ಗೆ ತಿಳ್ಕೊಳ್ಳೋಣ. 6ನೇ ಅವ್ಯಯ ಭಾವಸೂಚಕ ಕಾವ್ಯ. ಈ ಭಾವಸೂಚಕ ಕಾವ್ಯದ ವ್ಯಾಖ್ಯೆಗಳನ್ನು ತಿಳ್ಕೊಳ್ಳೋಣ. ಸುಖ, ಸಂಭ್ರಮ, ಸಂತೋಷ, ಆಶ್ಚರ್ಯ, ದುಃಖ ಮೊದಲಾದ ಸಂದರ್ಭಗಳಲ್ಲಿ ನಮಗೆ ಅರಿವು ಇಲ್ಲದಂತೆ ಅಪ್ರಯತ್ನಪೂರ್ವಕವಾಗಿ ಉಚ್ಚರಿಸುವ ಪದಗಳು ಇವಾಗಿರುತ್ತವೆ. ಅದು ಹೇಗೆಂದರೆ, ಸಡನ್ಲಿ ನಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಸಹ ಆ ಸಂದರ್ಭದಲ್ಲಿ ಏನು ಅನ್ನಬೇಕು ಅಂತ ಗೊತ್ತಿದ್ರಲ್ಲೇ ನಾವು ಆ ಶಬ್ದನ ಉಪಯೋಗ ಮಾಡ್ತಾಯಿದ್ವಿ. ಅದು ನಮಗೆ ಪರಿಜ್ಞೆ ಇರೋದಿಲ್ಲ, ಆದರೂ ನಾವು ಅದು ಉಪಯೋಗ ಮಾಡ್ತಾಯಿದ್ದೀವಿ ಅಂತ ಹೇಳುವಂಥ ಅರ್ಥದಲ್ಲಿ ಹೇಳಲಾಗುತ್ತದೆ. ಅಯ್ಯೋ ಏನನ್ನಾಯಿತು ಅಂದರೆ, ಅಯ್ಯೋ, ಹಾ, ಹೋ, ಅಬ್ಬ, ಭಲೇಶ್, ಭಲೇ, ಭೇಷ್ ಭೇಷ್, ಛೆ, ಛೀ ಛೀ, ಹೋ ಹೋ, ಯಲ, ಏ ಓ, ಏ, ಅಹಹ, ಅಹಾ. ಹೀಗೆ ಭಾವನೆಯನ್ನು ಸೂಚಿಸುವ ಅವ್ಯಯಗಳಿಗೆ ಭಾವಸೂಚಕ ಕಾವ್ಯ ಎನ್ನುವರು. ಇಲ್ಲಿವರೆಗೆ ನಾವು ಅವಧಾರಣಾರ್ಥ ಕಾವ್ಯದ ಒಂದು ಅರ್ಥ ಮತ್ತು ಉದಾಹರಣೆ ತಿಳಿದುಕೊಂಡಿದ್ದೇವೆ. ನಂತರ 6ನೇದು ಭಾವಸೂಚಕ ಕಾವ್ಯದ ಬಗ್ಗೆ ಅರ್ಥ ಮತ್ತು ಉದಾಹರಣೆ ತಿಳಿದುಕೊಂಡಿದ್ದೇವೆ. ಇದು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ.